ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಜಸ್ಟಿಸ್ ಈಸ್ ಡ್ಯೂ, ಇದರರ್ಥ ನ್ಯಾಯ ಸಿಗೋದು ಬಾಕಿ ಇದೆ. ಹೀಗೆ ಬರೆದಿಟ್ಟು ಒಬ್ಬ ವ್ಯಕ್ತಿ 34 ವರ್ಷದ ಅತುಲ್ ಸುಭಾಷ್ ಅನ್ನುವಂತಹ ವ್ಯಕ್ತಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಅತುಲ್ ಈ ರೀತಿಯಾಗಿ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿರೋದು ಯಾಕೆ, ಅಷ್ಟಕ್ಕೂ ಈ ಅತುಲ್ ಸುಭಾಷ್ ಯಾರು ಮತ್ತೆ ಅವನಿಗೆ ಆಗಿರೋ ಅನ್ಯಾಯ ಏನು ಅನ್ನೋದರ ಸಂಪೂರ್ಣವಾದಂತಹ ವಿವರವನ್ನು ನಾನು ಇವತ್ತು ನಿಮ್ಮ ಮುಂದ್ಗಡೆ ಕೊಡುವಂತಹ ಕೆಲಸವನ್ನು ಮಾಡ್ತೀನಿ. ಈ ಅತುಲ್ ಸುಭಾಷ್ ಅವರ ಸ್ಟೋರಿಯನ್ನು ನೋಡ್ತಾ ಹೋದ್ರೆ ಎಂಥವರ ಮನಸ್ಸು ಸಹಿತ ಒಂದು ಕ್ಷಣ ಮರುಗದೆ ಇರೋದಿಲ್ಲ. ಭಾರತದಲ್ಲಿ ಮಹಿಳೆಯರಿಗೆ ಆಗೋ ಅನ್ಯಾಯದ ವಿರುದ್ಧ ಹೋರಾಡೋಕೆ ಅದೆಷ್ಟೋ ಸಂಘಟನೆಗಳಿದಾವೆ. ಮಹಿಳೆಯರ ನೋವನ್ನ ಕಂಡು ಅದೆಷ್ಟೋ ಜನ ಕಣ್ಣೀರು ಹಾಕಿರುವಂತಹ ಘಟನೆಗಳು ಸಹಿತ ನಾವು ನೋಡ್ತಾನೆ ಇರ್ತೀವಿ. ಹಾಗಂತ ಗಂಡು ಮಕ್ಕಳಿಗೂ ಸಹಿತ ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಿಲ್ವಾ ಮಹಿಳೆಯರಿಂದ? ಗಂಡು ಮಕ್ಕಳಿಗೆ ಮಹಿಳೆಯರು ತೊಂದರೆ ನೀಡೋದೇ ಇಲ್ವಾ? ಗಂಡಿನ ಪರ ನಿಂತು ಹೋರಾಡುವಂತಹ ಹೋರಾಟಗಾರರು ಯಾಕೆ ಬೀದಿಗೆ ಬರೋದಿಲ್ಲ? ಒಂದು ವೇಳೆ ಮಹಿಳೆಯರ ವಿರುದ್ಧ ಆಗಿರುವಂತಹ ಅನ್ಯಾಯವನ್ನ ಕೇಳೋಕೆ ಬಹಳಷ್ಟು ಜನ ಕಿವಿಯನ್ನ ಕೊಟ್ರೆ ಗಂಡು ಮಕ್ಕಳ ನೋವನ್ನ ಕೇಳೋದಕ್ಕೆ ಯಾವ ಕಿವಿಗಳು ಸಹಿತ ಇರೋದಿಲ್ವಲ್ಲ ಅನ್ನುವಂತಹ ಪ್ರಶ್ನೆ ಕಾಣಿಸ್ತಾ ಹೋಗುತ್ತೆ. ಇಂದು ನಾನು ಹೇಳೋದಕ್ಕೆ ಹೊರಟಿರುವಂತಹ ಸ್ಟೋರಿ ಇದೇ ರೀತಿಯಾಗಿ ಹೆಂಡತಿ ಮತ್ತು ಹೆಂಡತಿಯ ಕುಟುಂಬದವರು ನೀಡಿದ್ದ ಕಾಟಕ್ಕೆ ಪ್ರಾಣವನ್ನೇ ಕಳ್ಕೊಂಡಿರ್ತಕ್ಕಂತಹ ಅತುಲ್ ಸುಭಾಷ್ ಅನ್ನುವಂತಹ ವ್ಯಕ್ತಿಯ ಕರುಣಾಜನಕ ಕಥೆಯನ್ನು ಹೇಳ್ತಾ ಹೋಗ್ತೀನಿ ಇವತ್ತು. ಕಾರಣ ಏನು ಅಂದ್ರೆ, ಅತುಲ್ ಸುಭಾಷ್ ಇದೇ ಭಾನುವಾರ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರ್ತಾರೆ. ಆತ್ಮಹತ್ಯೆಗೂ ಮುನ್ನ ಬರೋಬ್ಬರಿ 1.5 ಗಂಟೆಗಳ ಕಾಲ ವಿಡಿಯೋವನ್ನ ಮಾಡ್ತಾರೆ. ಜೊತೆಗೆ 24 ಪುಟಗಳ ಡೆತ್ ನೋಟ್ ಅನ್ನ ಸಹಿತ ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ. ಆ ತನ್ನ ವಿಡಿಯೋದಲ್ಲಿ ಮತ್ತೆ ಡೆತ್ ನೋಟ್ನಲ್ಲಿ ತನಗಾದಂತಹ ನೋವು, ಹತಾಶೆಯ ಜೊತೆಗೆ ನ್ಯಾಯಾಲಯದಿಂದಲೇ ಅನ್ಯಾಯವಾಗಿರುವಂತಹ ಕಥೆಯನ್ನ ಎಳೆಯಾಗಿ ವಿವರಿಸ್ತಾ ಹೋಗ್ತಾರೆ. ಅತುಲ್ ಸುಭಾಷ್ ಮೂಲತಃ ಬಿಹಾರದ ಸಮಸ್ತಿಪುರದವರು. 2019ರಲ್ಲಿ ನಿಖಿತಾ ಸಿಂಘಾನಿಯಾ ಎಂಬ ಯುವತಿಯ ಜೊತೆಗೆ UPಯಲ್ಲಿ ಮದುವೆ ಆಗುತ್ತೆ. ಇವ್ರ ಜೊತೆಗೆ ಸದ್ಯ ಇವರಿಗೆ 4.5 ವರ್ಷದ ಒಬ್ಬ ಮಗ ಸಹಿತ ಇದ್ದಾನೆ. ಮದುವೆಯಾದ ಆರಂಭದ ಹಂತಗಳಲ್ಲಿ ಎಲ್ಲವೂ ಸಹಿತ ಚೆನ್ನಾಗೇ ಇತ್ತು. ಯಾವಾಗ AI ಇಂಜಿನಿಯರ್ ಆಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಅತುಲ್ ಸುಭಾಷ್ ಅವರಿಗೆ ಕೈ ತುಂಬ ಲಕ್ಷ ಸಂಬಳ ಬರೋದಕ್ಕೆ ಶುರುವಾಯಿತು. ಇದು ಪತ್ನಿ ಮತ್ತೆ ಪತ್ನಿಯ ಕುಟುಂಬದವರಿಗೆ ಕಣ್ಣು ಕೆಂಪಾಗೋ ರೀತಿಯಲ್ಲಿ ಮಾಡುತ್ತೆ. ಆರಂಭದಲ್ಲಿ ವ್ಯವಹಾರಕ್ಕೆ ಅಂತ 15 ಲಕ್ಷ ರೂಪಾಯಿಗಳನ್ನ ಗಂಡನಿಂದ ತನ್ನ ತಮ್ಮನಿಗೆ ಹಣವನ್ನ ಕೊಡಿಸುವಂತಹ ಪತ್ನಿ ನಂತರ ಬೇಕಾದಾಗೆಲ್ಲ ಗಂಡನಿಂದ ಹಣವನ್ನ ವಸೂಲಿ ಮಾಡಿ ಕೊಡ್ತಾ ಇದ್ಲು. ಯಾವಾಗ ಹಣ ಕೇಳೋದಕ್ಕೆ ಅತಿಯಾಯಿತೋ ಅತುಲ್ಗೆ ಹಣ ನೀಡೋದು ಬೇಡ ಅಂತ ನಿಲ್ಲಿಸ್ಬಿಡ್ತಾನೆ. ಹಣ ನೀಡೋದು ನಿಂತ ನಂತರವೇ ಆ ಒಂದು ಅತ್ತೆಯ ಮನೆಯ ಮತ್ತು ಅದರ ಜೊತೆಗೆ ಪತ್ನಿಯ ಅಸಲಿ ಆದಂತಹ ಮುಖವಾಡ ಗೊತ್ತಾಗ್ತಾ ಹೋಗುತ್ತೆ. ತನ್ನ ತವರು ಮನೆಯವರಿಗೆ ಹಣ ನೀಡ್ತಿಲ್ಲ ಅಂತ ಹೇಳಿ ಗಂಡನ ಮನೆಯನ್ನ ಬಿಟ್ಟು ತಾಯಿ ಮನೆಗೆ ಹೋಗುವಂತಹ ನಿಖಿತಾ UPಯಲ್ಲಿರುವಂತಹ ತನ್ನ ತವರು ಮನೆಗೆ ಹೋಗಿ ಅಲ್ಲಿನ ಪೊಲೀಸ್ ಠಾಣೆಯಲ್ಲಿ ವರದಕ್ಷಿಣೆ, ಹಲ್ಲೆ ಮತ್ತು ಕೊಲೆ ಬೆದರಿಕೆ ಅಂತಹ ಕೇಸ್ಗಳನ್ನು ದಾಖಲೆ ಮಾಡ್ತಾಳೆ. ಅದಾದ್ಮೇಲೆ ಪ್ರಕರಣ ಕೋರ್ಟಿನ ಮೆಟ್ಟಿಲೇರುತ್ತೆ. ಕೋರ್ಟ್ನಲ್ಲಿ ನನಗೆ ನ್ಯಾಯ ಸಿಗುತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಅತುಲ್ ಬಹಳಷ್ಟು ಅಲೆದಾಡ್ತಾನೆ. ಇದೇ ಸಂದರ್ಭದಲ್ಲಿ ಪತ್ನಿ ತನಗೆ ಡೈವರ್ಸ್ ಬೇಕು, ಡೈವರ್ಸ್ ಸೆಟಲ್ಮೆಂಟ್ಗಾಗಿ ಬರೋಬ್ಬರಿ 1 ಕೋಟಿ ನೀಡಬೇಕು ಅಂತ ಅರ್ಜಿಯನ್ನ ಹಾಕ್ತಾಳೆ. ಇದಾದ್ಮೇಲೆ 1 ಕೋಟಿ ಇದ್ದಂತಹ ಸೆಟಲ್ಮೆಂಟ್ ಅಮೌಂಟು ಒಂದೇ ಸರಿಗೆ ಏಕಾಏಕಿ 3 ಕೋಟಿಗೆ ಏರಿಕೆ ಆಗುತ್ತೆ. ಅದೇನೇ ಇದ್ರೂ ನ್ಯಾಯಾಲಯದಲ್ಲಿ ನನಗೆ ನ್ಯಾಯ ಸಿಗುತ್ತೆ ಅನ್ನುವಂತಹ ನಂಬಿಕೆಯಲ್ಲಿದ್ದಂತಹ ಅತುಲ್ಗೆ ಅತಿ ದೊಡ್ಡದಾದಂತಹ ನಿರಾಸೆ ಆಗುತ್ತೆ. ನ್ಯಾಯಾಲಯ ಪತ್ನಿಯ ಪರವಾಗಿ ನಿಂತಿದೆ ಎಂಬುದು ಅತುಲ್ಗೆ ಗೊತ್ತಾದಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು, ಎಲ್ಲಿಗೆ ಹೋಗಬೇಕು ಅಂತಾನೆ ಅವನಿಗೆ ಗೊತ್ತಾಗೋದಿಲ್ಲ. ನ್ಯಾಯಾಲಯದಲ್ಲೇ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿ ಜಸ್ಟಿಸ್ ಈಸ್ ಡ್ಯೂ ಅಂತ ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾನೆ. ಅತುಲ್ ತನ್ನ ಡೆತ್ ನೋಟ್ನಲ್ಲಿ ಒಟ್ಟು 5 ಜನರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಬರೆದಿದ್ದು, ಅದರಲ್ಲಿ ಮೊದಲ ಹೆಸರು ಜಾನ್ಪುರದ ಫ್ಯಾಮಿಲಿ ಕೋರ್ಟ್ನ ಜಡ್ಜ್ ಹೆಸರಿದೆ. ಎರಡನೇದಾಗಿ ಪತ್ನಿ ಹೆಸರು, ನಂತರ ಪತ್ನಿಯ ತಾಯಿ, ನಂತರ ಭಾಮೈದ ಆದಮೇಲೆ ಕೊನೆಯದಾಗಿ ಇರುವಂತಹ ಹೆಸರು ಅವರ ಮಾವನ ಹೆಸರನ್ನ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ತನ್ನ ಡೆತ್ ನೋಟ್ನಲ್ಲಿ ಕೋರ್ಟ್ನಲ್ಲಿ ತನಗೆ ಆದಂತಹ ಅನ್ಯಾಯ ಏನು ಅನ್ನೋದನ್ನ ಎಳೆಯಾಗಿ ಬರೆದಿಟ್ಟಿರುವಂತಹ ಅತುಲ್ ನ್ಯಾಯ ಕೊಡಿಸಬೇಕಾದಂತಹ ಜಡ್ಜು ನ್ಯಾಯದ ಪರ ನಿಲ್ದೇನೆ ಪತ್ನಿಯ ಕುಟುಂಬದವರ ಜೊತೆಗೆ ಹಣವನ್ನ ಪಡೆದು ಅವರ ಪರವಾಗಿ ನಿಂತಿದ್ದಾರೆ ಅಂತ ಆ ಒಂದು ಡೆತ್ ನೋಟ್ ಮತ್ತು ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾನೆ. ಮೊದಲು ಪ್ರಕರಣವನ್ನ ನೀವೇ ಸೆಟಲ್ ಮಾಡ್ಕೊಳ್ಳಿ ಅಂತ ಜಡ್ಜ್ ಹೇಳ್ತಾರೆ. ನಂತರ ಯಾವಾಗ ಪ್ರಕರಣ 3 ಕೋಟಿಗೆ ಬೇಟಿಗೆ ಇಟ್ಟಾಗ ಹಣ ಇಷ್ಟೊಂದು ಕೇಳ್ತಾ ಇದಾರಲ್ಲ ಅನ್ನುವಂತಹ ಪ್ರಶ್ನೆ ಅಂತ ಬಂದಂತಹ ಸಂದರ್ಭದಲ್ಲಿ ನಿಮ್ಮ ಹತ್ರ ಹಣ ಇದೆ, ಆಗ್ಲೇ ನಿಮ್ಮ ಪತ್ನಿ ಹಣವನ್ನ ಕೇಳೋದಕ್ಕೆ ಮುಂದಾಗಿದ್ದಾರೆ ಅಂತ ಸ್ವತಃ ಜಡ್ಜೇ ಹೇಳ್ತಾರಂತೆ. ಇದೇ ಕಾರಣಕ್ಕಾಗಿ ನ್ಯಾಯಾಲಯದಲ್ಲಿ ನ್ಯಾಯ ಸಿಗೋದು ಬಾಕಿ ಇದೆ ಅಂತ ಪತ್ರದ ಸೂಸೈಡ್ ಹೆಡ್ಡಲ್ಲೇ ಈ ಒಂದು ಪದವನ್ನ ಬಳಕೆ ಮಾಡಿ ತನ್ನ ಸಂಪೂರ್ಣವಾದಂತಹ ವಿವರವನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾನೆ. ಡೆತ್ ನೋಟ್ನಲ್ಲಿ ಮುಂದುವರೆದ ಭಾಗವಾಗಿ ಅವನು ಬರೆಯುವಂಥದ್ದೇನೆಂದ್ರೆ, ನನ್ನ ಅಸ್ಥಿಯನ್ನ ಕೋರ್ಟ್ನ ಮುಂಭಾಗದಲ್ಲಿರುವಂತಹ ಚರಂಡಿಗೆ ಹಾಕಿ ಅಂತ ಆ ಮೆನ್ಷನ್ ಸಹಿತ ಮಾಡಿದ್ದಾನೆ. ಇನ್ನು ಅತ್ತೆ ಬಗ್ಗೆನೂ ಸಹಿತ ಆ ಒಂದು ಡೆತ್ ನೋಟ್ನಲ್ಲಿ ಬರೆದಿದ್ದು,
ಕೋರ್ಟ್ನ ಆವರಣದಲ್ಲಿ ಪ್ರತಿ ಬಾರಿಯೂ ಸಹಿತ ಅವ್ರು ಹೋದಂತಹ ಸಂದರ್ಭದಲ್ಲಿ ಅವರ ಅತ್ತೆ ಕೇಳ್ತಿದ್ಲಂತೆ, ಯಾವಾಗ ಸಾಯ್ತೀಯಾ, ಇನ್ನೂ ಎಷ್ಟೊತ್ತಿಗೆ ಸಾಯ್ತೀಯಾ, ನೀ ಈ ಬಾರಿ ಬರೋದೇ ಇಲ್ಲ ಅಂತ ಅನ್ಕೊಂಡಿದ್ದೆ ನಾನು ಅಂತ ಹೇಳಿ ಪದೇ ಪದೇ ಇದೇ ರೀತಿಯಾದಂಥ ಮಾತುಗಳನ್ನ ಆಡ್ತಿದ್ಲಂತೆ. ಇದನ್ನೆಲ್ಲ ತನ್ನ ವಿಡಿಯೋದಲ್ಲಿ ಮತ್ತೆ ಡೆತ್ ನೋಟ್ನಲ್ಲಿ ಬರೆದಿಟ್ಟಿರುವಂತಹ ಅತುಲ್ ಕೊನೆಗೆ ತನ್ನ ಪ್ರಾಣವನ್ನೇ ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಅದರ ಜೊತೆಗೆ ಕೊನೆಯದಾಗಿ ಒಂದು ಮಾತಂತ ಹೇಳಲೇಬೇಕಿಲ್ಲಿ. ಕಾರಣ ಏನು ಅಂದರೆ, ಎಂತಹ ಕಲ್ಲು ಮನಸ್ಸಿನವರು ಇದ್ರೂ ಸಹಿತ ಈ ಕೊನೆಯ ವಿಚಾರಗಳನ್ನು ನೋಡ್ತಾ ಹೋದರೆ ಅವರ ಮನಸ್ಸು ಮರುಗೋದಂತೂ ಪಕ್ಕ. ಯಾಕೆಂದರೆ ಡೆತ್ ನೋಟ್ನಲ್ಲಿ ಬರೆಯುವಂಥ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಹೇಳ್ತಾನೆ, ನನ್ನ ಹೆಚ್ಚಿನ ದುಡಿಮೆ ಅದೇ ನನಗೆ ದೊಡ್ಡ ಮಟ್ಟದಲ್ಲಿ ಶಾಪ ಆಗಿದೆ. ನನ್ನ ಮಗನನ್ನು ನೋಡಬೇಕಾದ್ರೂ ಸಹಿತ ನಾನು ಪ್ರತಿ ಬಾರಿ 10 ಲಕ್ಷ 20 ಲಕ್ಷ ರೂಪಾಯಿ ಹಣವನ್ನು ನೀಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಅದು ಯಾವ ರೀತಿಯಾಗಿ ಅಂದರೆ, ಸ್ವತಃ ನನ್ನ ಹೆಂಡತಿಯೇ ಮಗನನ್ನು ನೋಡೋ ಸಲುವಾಗಿ ಏನಂದರೆ ಪೀಡಿಸುವಂತಹ ಕೆಲಸವನ್ನ ಮಾಡ್ತಿದ್ದಾಳೆ. ಅದರ ಜೊತೆಗೆ ಹಣವನ್ನೇ ನನ್ನ ವಿರುದ್ಧವಾಗಿ ಅಸ್ತ್ರವನ್ನಾಗಿ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಅನ್ಯಾಯವನ್ನ ಮಾಡ್ತಾ ಇದ್ದಾಳೆ ಅನ್ನುವಂತಹ ವಿಚಾರವನ್ನು ಅವನು ಮೆನ್ಷನ್ ಮಾಡ್ತಾನೆ. ಇದರ ಜೊತೆಗೆ ಗಂಡು ಮಕ್ಕಳಿಗೆ ನ್ಯಾಯ ಎಲ್ಲಿ ಸಿಗುತ್ತೆ ಅನ್ನುವಂತಹ ಪ್ರಶ್ನೆಯೂ ಸಹಿತ ಈ ಒಂದು ಪ್ರಕರಣ ನೋಡಿದ್ರೆ ಎಲ್ರಿಗೂ ಸಹಿತ ಮೂಡುವಂತಹ ದೊಡ್ಡ ಪ್ರಶ್ನೆ. ಇದೆಲ್ಲದರ ಮಧ್ಯೆ ಒಂದು ಪ್ರಶ್ನೆ ಅಂತೂ ಕಾಡದೇ ಇರಲ್ಲ, ಅತುಲ್ ರಂತವರ ಪರವಾಗಿ ಹೋರಾಟ ಯಾವಾಗ ಶುರುವಾಗುತ್ತೆ, ಯಾವಾಗ ನ್ಯಾಯ ಸಿಗುತ್ತೆ, ಯಾವಾಗ ಜನರು ಬೀದಿಗೆ ಬಂದು ಇಂಥವರ ಪರವಾಗಿ ನಿಲ್ತಾರೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಹೋಗುತ್ತೆ. ಇದೇ ರೀತಿಯಾದಂತಹ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.